ಎಲ್ಲರಿಗೂ ಶುಭ ಸಂಜೆಯ ವಂದನೆಗಳು. ಈ ದಿನ ನಾನು ಒಂದು ವಿಶೇಷವಾದ ಚರ್ಚೆಯನ್ನು ಸ್ವಾಮಿಗಳಾಗುವವರು ಅಥವಾ ಸ್ವಾಮಿಗಳಾದವರು ಹೇಗಿದ್ದರೆ ಚೆನ್ನ, ಹೇಗಿದ್ದರೆ ನಮ್ಮ ಸಮಾಜಕ್ಕೆ ಒಳಿತು ಅನ್ನುವಂಥ ಒಂದು ಆಲೋಚನೆಯ ಕುರಿತು ನನ್ನ ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳ ಬಯಸಿದ್ದೆ. ಈ ವಿಚಾರ ಯಾಕೆ ಬಂತು ಅಂದರೆ, ಇತ್ತೀಚೆಗೆ ಈ ಮಠಮಾನ್ಯಗಳ ಗದ್ದಲ, ಸಂಘರ್ಷ ಇವೆಲ್ಲ ಅತಿ ತೀವ್ರವಾದ ಹಿನ್ನೆಲೆಯಲ್ಲಿ ಯಾವತ್ತೂ ನಾನು ಈ ಮಠ ಮತ್ತು ಸ್ವಾಮಿಗಳ ಈ ಒಟ್ಟು ವ್ಯವಸ್ಥೆಯ ಬಗ್ಗೆ ಒಂದಷ್ಟು ವಿಮರ್ಶಾತ್ಮಕವಾದ ದೃಷ್ಟಿಯನ್ನು ಹೊಂದಿರುವ ಕಾರಣಕ್ಕಾಗಿ ನನಗೆ ಈ ಬಗ್ಗೆ ಒಂದಷ್ಟು ಸ್ಥೂಲವಾಗಿ ವಿಚಾರಿಸಬೇಕು ಅಂತ ಅನ್ನಿಸ್ತು. ಒಂದು ಚಿಂತನೆಯನ್ನು ನಾನು ಮಂಡಿಸ್ತಾ ಇದ್ದೇನೆ. ನನ್ನ ಪ್ರಕಾರ ಇದು ತಮ್ಮ ಅಭಿಪ್ರಾಯ, ಭಿನ್ನಾಭಿಪ್ರಾಯಗಳು ಬೇರೆ ಇರಬಹುದು, ಒಬ್ಬರು ಒಪ್ಪಬಹುದು, ಒಪ್ಪದೇ ಇರಬಹುದು, ಅದು ಬೇರೆ ವಿಷಯ. ಅಗ್ರಿಮೆಂಟ್ ಆರ್ ಡಿಸ್ಅಗ್ರಿಮೆಂಟ್ ಈಸ್ ಕಾಮನ್. ನನ್ನ ಪ್ರಕಾರ ಸ್ವಾಮಿಗಳಾದವರು ಅಥವಾ ಆಗಬೇಕಾದವರು, ಮುಂದೆ ಈಗ ಹೊಸದಾಗಿ ನಾವು ಸ್ವಾಮಿಗಳನ್ನು ಮಠಕ್ಕೆ ಆರಿಸ್ಬೇಕು ಅಂಥವ್ರು ಅಥವಾ ಆಗಿರ್ತಕ್ಕಂಥವ್ರು, ಅವರು ಜ್ಞಾನಿಗಳು, ಧಾರ್ಮಿಕ ಶ್ರದ್ಧೆಯುಳ್ಳವರು ಆಗಿರ್ಬೇಕು. ಬಹಳ ಬೇಸಿಕ್ ಆಗಿ ಅವರು ನಾವು ಯಾರನ್ನೂ ದಡ್ಡರನ್ನ ಕರ್ಕೊಂಬಂದು ಮಠಕ್ಕೆ ಕೂಡಿಸಬಾರ್ದು. ಅಥವಾ ಅವರು ಒಂದು ವೇಳೆ ಮಠದಲ್ಲಿದ್ದರೂ ಕೂಡ ಅವರು ನಿಜವಾಗ್ಲೂ ಅವರು ಜ್ಞಾನವಂತರಾಗಬೇಕು. ಒಂದು ವೇಳೆ ಜ್ಞಾನವಂತಿಕೆ ಅವರಲ್ಲಿ ಇಲ್ಲದೆ ಹೋದ್ರೆ ಅದನ್ನ ಅಧ್ಯಯನದ ಮುಖಾಂತರ, ಸಂವಾದದ ಮುಖಾಂತರ ಅವರು ದಿನೇ ದಿನೇ ಸಂಪಾದಿಸ್ಕೊಂತ ಹೋಗ್ಬೇಕು. ಅವರು ಪ್ರಥಮತಃ ಅವರಲ್ಲಿ ಈ ಧಾರ್ಮಿಕ ಶ್ರದ್ಧೆ ಇರಬೇಕು. ಧರ್ಮಬಾಹಿರವಾದ ವಿಚಾರಗಳ ವಿಷಯ ಅದು ಗೌಣ, ಅದು ಸೆಕೆಂಡರಿ. ಅದು ಆದ್ರೆ ಬಹಳ ಪ್ರಥಮವಾಗಿ ಅವರಿಗೆ ಧಾರ್ಮಿಕ ಶ್ರದ್ಧೆ ಇರಬೇಕು. ಎರಡನೇದಾಗಿ ಬಹಳ ಮುಖ್ಯವಾಗಿ ಅವರ ನಡವಳಿಕೆಯಿಂದ ಪ್ರತಿಯೊಬ್ಬರೂ ಅಪೇಕ್ಷಿಸ್ತಕ್ಕಂಥದ್ದು ಕಚ್ಚೆ, ಕೈ, ಬಾಯಿ, ಈ ತ್ರಿಕರಣಗಳ ಶುದ್ಧಿ ಇರಬೇಕು. ಕಚ್ಚೆ ಅಂದ್ರೆ ಅವರು ಈ ಲೈಂಗಿಕ ವಿಚಾರಗಳ ಬಗ್ಗೆ, ಶೀಲವಂತಿಕೆಯ ಬಗ್ಗೆ, ಅವರು ಬ್ರಹ್ಮಚರ್ಯವನ್ನ ಸ್ಟ್ರಿಕ್ಟ್ ಆಗಿ ಪರಿಪಾಲನೆ ಮಾಡಲೇಬೇಕದು ಅನಿವಾರ್ಯ. ಇಲ್ಲದೆ ಹೋದ್ರೆ ಅವರು ಬ್ರಹ್ಮಚರ್ಯ ಪರಿಪಾಲನೆ ಅವ್ರ ಕೈಲಿಂದ ಆಗಲ್ಲ. ಅಂದ್ರೆ ಅವರು ಮಠಕ್ಕೆ ಒಬ್ಬ ಸ್ವಾಮೀಜಿಯಾಗಿ ಒಬ್ಬರ ದೇವರ ಸಮಾನವಾದ ಸ್ಥಾನದಲ್ಲಿ ಕುಳಿತು ಭಕ್ತರಿಂದ ನಮನಗಳನ್ನ ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಅವರು ಅನರ್ಹರು ಈ ವ್ಯವಸ್ಥೆ. ಇಲ್ಲ, ಇಡೀ ಒಟ್ಟು ವ್ಯವಸ್ಥೆ ಸಂಸಾರಿಕ ಗುರುಪೀಠವನ್ನು ತರಲಿಕ್ಕೆ ಮುಂದಾಗಬೇಕು. ಆದ್ರೆ ಸದ್ಯಕ್ಕೆ ಈ ಸನ್ಯಾಸ ಪರಂಪರೆಯನ್ನು ಒಪ್ಕೊಂಡು ಬಂದಿರೋದ್ರಿಂದ, ಇದು ಪ್ರಾಚೀನ ಏನಲ್ಲ, ಇದು ಸನ್ಯಾಸ. ಯಾಕಂದ್ರೆ ಹಿಂದಿನವರೆಲ್ಲ ಬಹಳಷ್ಟು ಜನ ಅವರು ಸಂಸಾರಿ ಗುರುಗಳೇ ಆಗಿದ್ದಾರೆ. ಗುರುಗಳು ಸಂಸಾರಿಗಳಾದ್ರೆ ಅದು ತಪ್ಪೇನಿಲ್ಲ. ಆದ್ರೆ ಅದನ್ನ ಇವತ್ತಿನ ಹೊಸ ಕಾಲದಲ್ಲಿ ಅದನ್ನು ಬೇರೊಂದು ರೀತಿಯಲ್ಲಿ ಇಡೀ ಒಟ್ಟು ಸಮಾಜ ಚಿಂತನೆ ಮಾಡಿ ಒಂದು ಹೊಸ ವ್ಯವಸ್ಥೆ ತರುವ ಪ್ರಯತ್ನ ಮಾಡಿದ್ರೆ ಅದು ಓಕೆ. ಅದು ಆದ್ರೆ ಈಗ ಸದ್ಯಕ್ಕೆ ನಾನು ಮಾತಾಡುವುದು, ಸದ್ಯಕ್ಕೆ ಈ ಸಂಸಾರಿ ವ್ಯವಸ್ಥೆ, ಸಂಸಾರಿ ಪೀಠ ಇವನ್ನೆಲ್ಲ ಇಲ್ಲಿ ಸ್ವೀಕಾರ ಮಾಡ್ಕೊಂಡಿರೋದ್ರಿಂದ ಅವರು ಕಚ್ಚೆ ಮೊದಲು ಸರಿಯಾಗಿರ್ಬೇಕಂದ್ರೆ ಅವರು ಶೀಲವಂತರಾಗಿರ್ಬೇಕು. ಅನೇಕ ಪ್ರಕರಣಗಳು ನೋಡ್ರಿ, ಭಕ್ತರ ಬಹಳ ಬಡ ಭಕ್ತ ಮಹಿಳೆಯರು ಮಠಕ್ಕೆ ಹೋದಾಗ ಅವ್ರ ಮೇಲೆ ಅತ್ಯಾಚಾರಗಳಾಗಿರ್ತಕ್ಕಂಥದ್ದು, ಆಮೇಲೆ ಮಠದ ಸಂಘ ಹೊಂದಿರತಕ್ಕಂಥವರನ್ನ ಅವರು ನಿಧಾನವಾಗಿ ತಮ್ಮ ಬಲಿಗೆ ಹಾಕೊಳ್ತಕ್ಕಂಥದ್ದು, ಅವ್ರ ಮುಖಾಂತರ ವಿಡಿಯೋ ಸಂವಾದ ಮಾಡಿದೆ, ಫೋನ್ ಸಂವಾದ ಮಾಡಿದೆ, ಮತ್ತೊಂದು ಮಾಡಿದೆ, ಇಂಥವೆಲ್ಲ ನಡೆದು ಹೋಗಿದ್ದಾವೆ. ಹಿಂದೆ ಕೆಲವೊಮ್ಮೆ ಈ ಬಹಳ ವರ್ಷ, ಒಂದು 20-25-30 ವರ್ಷದಿಂದ ಇರ್ಬೋದು, ಒಬ್ಬ ಮಠಕ್ಕೆ ಸ್ವಾಮಿ ಆಗಿರ್ತಕ್ಕಂಥವ್ರು ಒಂದು ಸ್ತ್ರೀಯೊಂದಿಗೆ ಇದ್ದಕ್ಕಿದ್ದಂತೆ ಅವ್ರು ಕಣ್ಮರಿ ಆಗ್ಬಿಟ್ರು. ಆಮೇಲೆ ಅವ್ರು ಎಷ್ಟೋ ವರ್ಷಗಳ ನಂತರ ಇಂಥ ಕಡೆ ಒಂದು ಸಂಸಾರ ಹೂಡಿದ್ದಾರೆ ಅಂತ ಗೊತ್ತಾಯ್ತು. ಹಾಗಾಗಿ ಇದು ಕಚ್ಚೆ ಸರಿ ಇರ್ಬೇಕಾದ್ದು ಇದು ಮೊದಲನೇದು. ಆಮೇಲೆ ಕೈ ಅಂದ್ರೆ ಇಲ್ಲಿ ಕಳತನ ಅಂತ. ಆದ್ರೆ ಕಳತನ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಅವರು ಶುದ್ಧ ಹಸ್ತರಾಗಿರ್ಬೇಕು ಅಂತ. ಶುದ್ಧ ಹಸ್ತರಾಗಿರ್ಬೇಕು, ಅವರಲ್ಲಿ ಒಂದು ದಾನ ಗುಣ ಇರಬೇಕು. ಯಾರಾದರೂ ಬಡಬಗ್ಗರ ಬಗ್ಗೆ, ಒಬ್ಬರ ಬಗ್ಗೆ ದಾನ ಗುಣ ಇರಬೇಕು. ಆಮೇಲೆ ದಾನ ನೀಡಿರ್ತಕ್ಕಂಥದ್ರ ಬಗ್ಗೆ ಶುದ್ಧವಾದ ಲೆಕ್ಕ ಹೊಂದಿ, ಯಾವುದಕ್ಕೆ ಭಕ್ತರು ದಾನಿಗಳು ಕೊಟ್ಟಿದ್ದಾರೋ
ಆ ಕೊಟ್ಟ ಧನವನ್ನ ಸರಿಯಾದ ರೀತಿ ಸದ್ವಿನಿಯೋಗ ಮಾಡುವಂತ ಹಸ್ತ ಅದಾಗಿರ್ಬೇಕು. ಅದಕ್ಕೆ ಶುದ್ಧ ಹಸ್ತ ಅಂತ ಕರೆಯೋದು. ಅದನ್ನ ದುರ್ವಿನಿಯೋಗ ಮಾಡೋರಾಗಿರ್ಬಾರ್ದು ಅವರು, ಅದನ್ನು ಸದ್ವಿನಿಯೋಗ ಮಾಡ್ತಕ್ಕಂಥವರಾಗಿರ್ಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ರೀತಿಯಲ್ಲಿ ಸಮಾಜದಿಂದ ಬಂದಂತ ದ್ರವ್ಯವನ್ನ ಸಮಾಜಕ್ಕೇನೆ ವಿನಿಯೋಗ ಮಾಡ್ತಕ್ಕಂಥ ಶುದ್ಧ ಹಸ್ತರವರಾಗಿರ್ಬೇಕು ಅಂತ. ಇನ್ನು ಮೂರನೇದು ಬಾಯಿ. ಬಾಯಿ ಅಂದ್ರೆ ಕೆಲವರೆಲ್ಲ ಕೆಟ್ಟ ಕೊಳಕ ಮಾತಾಡ್ತಾ ಇದ್ರು. ಈಗ ನಾವು ನೋಡ್ರಿ ನಿನ್ನೆ ಮೊನ್ನೆಯಿಂದ ಕೇಳ್ತಾ ಇದೀವಿ, ಅವರು ಸುಮಗ ಅಂದ, ಬೋ ಮಗ ಅಂದ, ಮತ್ತೊಂದ್ ಮಗ ಅಂದ. ಇವು ಸ್ವಾಮಿಗಳ ಬಾಯಲ್ಲಿ ಬರ್ತಕ್ಕಂಥದ್ದಲ್ಲ. ಈ ಹಿಂದೆ ಕೂಡ ಒಬ್ಬರು ಬಹಳ ಪ್ರಸಿದ್ಧ ಸ್ವಾಮಿಗಳವರು, ಅವ್ರ ಬಗ್ಗೆ ನಾನು ಒಂದ್ 2-3 ವಿಡಿಯೋ ಮಾಡಿದ್ದೆ ನಾನು. ಅವರು ಬೇರೆಲ್ಲ ವಿಚಾರಗಳಲ್ಲಿ ಅವರ ವಿಷಯಗಳು, ಅವರ ಆಲೋಚನೆ ಮತ್ತೆಲ್ಲ ಸರಿ ಇದೆ, ಆದ್ರೆ ಅವರ ಬಾಯಿ ಸರಿ ಇಲ್ಲ. ಅವರು ಏನೆಲ್ಲ ಬಹಳ ಲೂಸ್ ಟಂಗ್ ಅಂತ ಕರೀತಾರಲ್ಲ, ಲೂಸ್ ಟಂಗ್ ಆಗಿ ಮಾತಾಡ್ತಕ್ಕಂಥ ಪ್ರವೃತ್ತಿ ಅವ್ರಿಗಿದೆ. ಅದನ್ನ ಅವರು ಯಾವ್ಯಾವುದೋ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಂಡಿದ್ದನ್ನು ಕೇಳಿದ್ವಿ, ಆದ್ರೆ ಅವರ ಸಮರ್ಥನೆಗಳು ಅಷ್ಟು ಸರಿಯಲ್ಲ. ನಾವು ಗ್ರಾಮೀಣ ಪ್ರದೇಶದಿಂದ ಬಂದವರು ಅಂತ ಮತ್ತೊಂದು ಅಂತ ಈ ರೀತಿ ಹೇಳ್ತಕ್ಕಂಥದ್ದಲ್ಲ, ಅದು ಎಲ್ಲರಿಗೂ ಇರ್ತದೆ. ಆದ್ರೆ ಅದು ಆ ಸ್ಥಾನಕ್ಕೆ ಅವರು ಕುಳಿತ ಮೇಲೆ ಅವರು ತಮ್ಮ ನಾಲಿಗೆಯನ್ನ ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕು. ಲೂಸ್ ಟಂಗ್ ಒಳ್ಳೆಯದಲ್ಲ. ಸ್ವಾಮೀಜಿ ಆಗಿರ್ತಕ್ಕಂಥವ್ರಿಗೆ ಲೂಸ್ ಟಂಗ್ ಒಳ್ಳೆಯದಲ್ಲ. ಏನೋ ಬಹಳ ಕೋಪದಲ್ಲಿ ಯಾರಿಗೋ ಒಂದೆರಡು ಬೈದ್ರಂದ್ರೆ ಅದು ಬೇರೆ ಮಾತದು. ಯಾಕಂದ್ರೆ ಸಿಟ್ಟಿನಲ್ಲಿ ಒಳ್ಳೆಯ ಮಾತು ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಬರದಲ್ಲಿ ಒಳ್ಳೆ ಊಟ ಇಲ್ಲಂತೆ, ಸಿಟ್ಟಿನಲ್ಲಿ ಅಥವಾ ಜಗಳದಲ್ಲಿ ಒಳ್ಳೆ ಮಾತಿಲ್ಲ ಅಂತ. ಇದಕ್ಕೆ ಸ್ವಾಮಿಗಳೇನು ಹೊರತಲ್ಲ. ಅಕಸ್ಮಾತ್ ಆಗಿ ತೀರಾ ಕೋಪದಲ್ಲಿ ಏನೋ ಒಂದೆರಡು ಮಾತು ಅವ್ರ ನಾಲಿಗೆಯಿಂದ ಉದುರಿದ್ವು ಅಂದ್ರೆ ಅದನ್ನ ದಟ್ ಕ್ಯಾನ್ ಬಿ ಎಕ್ಸ್ಕ್ಯೂಸ್ಡ್. ಆದ್ರೆ ಅದು ಅವರು ರೂಢಿನೇ ಹಂಗೆ, ಅವ್ರು ಏನೋ ಕೆಟ್ಟ ಕೊಳಕ ಮಾತಾಡ್ತಾರೆ ಯಾವಾಗಲೂ ಅಂತಂದ್ರೆ ಅದು ಒಳ್ಳೆಯದಲ್ಲ. ಆದ್ರಿಂದ ಇದು ಒಂದು. ಎರಡನೇದಾಗಿ ಬಾಯಿ ಅಂದ್ರೆ ಮತ್ತೆ ಅದೊಂದೇ ಅಲ್ಲ, ಸುಳ್ಳು ಹೇಳಬಾರ್ದು. ಸುಳ್ಳು, ಕಪಟ, ವಂಚನೆ ಇಂಥವೆಲ್ಲ. ಸುಳ್ಳು ಬಹಳ ಮುಖ್ಯವಾಗಿ ವಚನಕಾರರ ದೃಷ್ಟಿಯಿಂದ ಹೇಳೋದಾದ್ರೆ ಕುಸಿಯುವವನೇ ಹೊಲೆಯ ಅನ್ನುವಂತ ಮಾತಿದೆ. ಇವತ್ತು ಎಷ್ಟೋ ಸ್ವಾಮೀಜಿಗಳು ನಾವು ನೋಡ್ತೀವಿ, ಸುಳ್ಳು ಹೇಳ್ತಾರೆ. ಅವರು ಬಹಳಷ್ಟು ಸುಳ್ಳು ಹೇಳ್ತಾರೆ. ಸುಮ್ಮನೆ ಅಲ್ಲಿ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳೋದು, ಅಥವಾ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳೋದು. ಮುಂದೆ ಅವ್ರನ್ನ ಯಾರು ಕೇಳೋದೇ ಇಲ್ಲ. ಅವರು ಸದ್ಯ ವೇದಿಕೆಯಲ್ಲಿ ಜನರಿಂದ ಚಪ್ಪಾಳೆ ಗಿಟ್ಸ್ಕೊಳಕ್ ಏನೇನೋ ಮಾತಾಡ್ತಾರೆ. ಆದ್ರೆ ಸ್ವಾಮೀಜಿಗಳಿಂದ ಸುಳ್ಳು ಬರಬಾರ್ದು. ಅವರು ನುಡಿದಂತೆ ನಡೆಯೋದನ್ನ ಕಲಿಬೇಕು. ಹಾಗಾಗಿ ಈ ಕಚ್ಚೆ, ಕೈ, ಬಾಯಿ ಈ ಮೂರು ಶುದ್ಧ ಇರಬೇಕು. ಅದರಲ್ಲಿ ಬಾಯಿ ಕೂಡ ಶುದ್ಧ ಇರಬೇಕು. ಅವರು ಯಾವತ್ತೂ ಸತ್ಯ ವಾಕ್ಯ ಪರಿಪಾಲಕರಾಗಿರ್ಬೇಕು. ಸತ್ಯ ಮಾತಾಡದೆ ಹೋದ್ರೆ ಕುಸಿಯುವವನೇ ಹೊಲೆಯ ಅನ್ನುವಂಥ ಮಾತಿಗೆ ಅವರು ಭಾಜನರಾಗ್ತಾರೆ ಅನ್ನುವಂಥ ಮಾತು ಹೇಳ್ಬೇಕಾಗ್ತದೆ. ಇನ್ನು ಮೂರನೇದು ಸ್ವಾರ್ಥ, ಜಾತಿವಾದ, ಅರಿಷಡ್ ವರ್ಗ ಮೀರಿ ತಮ್ಮನ್ನು ಸಂಪೂರ್ಣ ಸಾಮಾಜಿಕ ಸೇವೆಗೆ ಸಮರ್ಪಿಸಿಕೊಂಡವರಾಗಿರ್ಬೇಕು. ಅವ್ರು ಜಾತಿವಾದಿ ಆಗಬಾರ್ದು. ಒಂದು ಮಠದ ಪೀಠದ ಅವ್ರ ಅಧ್ಯಕ್ಷರಾದ್ರೆ ಯಾವುದೇ ಜಾತಿ ಸ್ವಾಮಿಗಳಾಗಿರ್ಲಿ, ಜಾತಿ ಮಠಗಳಾಗಿರ್ಲಿ, ಇವತ್ತು ಎಲ್ಲವೂ ಜಾತಿ ಮಠಗಳಿರೋದು. ಆದ್ರೆ ಅವರು ಒಂದು ಸ್ವಾಮಿತ್ವವನ್ನ ಸ್ವೀಕರಿಸಿದ ಮೇಲೆ ಅವರು ಭಕ್ತರನ್ನ, ಇಡೀ ಭಕ್ತ ಸಮಾಜವನ್ನ ಸಮಾನವಾಗಿ ನೋಡುವಂತ ಗುಣವನ್ನು ಕಲಿಬೇಕು. ಆಮೇಲೆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವೇನು ಅರಿಷಡ್ ವರ್ಗ ಅದವಲ್ಲ, ಇವೆಲ್ಲವನ್ನು ಮೀರಿ ಸಮಾಜಕ್ಕೆ ತಾವು ಸಾಮಾಜಿಕ ಸೇವೆಗೆ ಅರ್ಪಿಸಿಕೊಳ್ತಕ್ಕಂಥ ಗುಣ ಅವ್ರಿಗಿರ್ಬೇಕು ಅಂತ. ಇನ್ನ ದೀನ ದಲಿತರು, ಬಡವರ ಬಗ್ಗೆ ಅನುಕಂಪ, ಮಾನವೀಯ ಆಸ್ಥೆ ಉಳ್ಳವರಾಗಿರ್ಬೇಕು, ಮಾನವೀಯ ಗುಣ ಉಳ್ಳವರಾಗಿರ್ಬೇಕು. ಯಾಕಂದ್ರೆ ಸ್ವಾಮಿಗಳ ವಿಶೇಷತೆ ಇರದೇ ಇಲ್ಲಿ. ಅವ್ರಿಗೆ ಎಲ್ಲಿ ಬೇಕು? ಈಗ ಇವತ್ತು ಸ್ವಾಮಿಗಳು ಬೇಕೋ ಬೇಡೋ ಅಂತ ಪ್ರಶ್ನೆ ಹಾಕೊಂಡ್ರೆ ಬಹಳಷ್ಟು ಜನ ಈ ಮಠಗಳು ಬೇಕಾಗಿಲ್ಲ, ಸ್ವಾಮಿಗಳು ಬೇಕಾಗಿಲ್ಲ ಅನ್ನುವಂತ ಉತ್ತರ ಇವತ್ತು ಬಹಳಷ್ಟು ಜನ ಕೊಡ್ತಾರೆ. ಆಮೇಲೆ ಒಬ್ಬೊಬ್ಬರ ಬದುಕಿನಲ್ಲಿ ಸ್ವಾಮಿಗಳ ಪಾತ್ರ ಏನು, ಮಠದ ಪಾತ್ರ ಏನು ಅಂತ ಪ್ರಶ್ನೆ ಹಾಕೊಂಡ್ರೆ ಅಂಥದ್ದೇನಿರಲ್ಲ. ಇದು ಏನಂತಂತ ಹೇಳಿದ್ರೆ, ಈಗ ಮುನ್ಸಿಪಾಲಿಟಿ ಕಸ ಹೊಡೆಯೋರು ಇರ್ತಾರೆ ನೋಡ್ರಿ. ನಮ್ಮ ಮನೆ ಅಂಗಳ ಕಸ ನಾವು ಹೊಡಿತೀವಿ, ಆದ್ರೆ ಯಾರೂ ಹೊಡೆಯದ ಒಟ್ಟು ಪಟ್ಟಣದ, ನಗರದ ಒಂದು ಊರಿನ ಕಸವನ್ನ ಮುನ್ಸಿಪಾಲಿಟಿ ಅವರು ಅಥವಾ ಗ್ರಾಮ ಪಂಚಾಯತಿ ಅವರು ಅದನ್ನ ಹೊಡೆದಾಕ್ತಾರೆ. ಆ ರೀತಿ ನಮ್ಮ ವೈಯಕ್ತಿಕ ಆಸ್ಥೆಗಳ ಚೌಕಟ್ಟು ಮೀರಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಸ್ವಾಮೀಜಿಗಳ ಮೇಲೆ ಇರ್ತದೆ. ಎಷ್ಟೋ ಮಂದಿ ವೃದ್ಧರು, ತಂದೆ ತಾಯಿಗಳು ಮಕ್ಕಳಿಂದ ತಿರಸ್ಕೃತರಾಗಿ ಹೊರಗಡೆ ಇರ್ತಾರೆ, ಅನಾಥರಾಗಿರ್ತಾರೆ, ಅಥವಾ ಮಕ್ಕಳನ್ನೇ ಕಳ್ಕೊಂಡು ಅವರು ತನ್ನಕ್ಕೆ ಗತಿ ಇಲ್ದಂಗಿರ್ತಾರೆ. ಹಿಂಗೇನೇನೋ ಬೇರೆ ಬೇರೆ ರೀತಿಯ ಕಾರಣಕ್ಕಾಗಿ ನಿರಾಶ್ರಿತರಾಗಿರ್ತಕ್ಕಂಥವ್ರಿಗೆ ಆಶ್ರಯ ಕೊಡ್ತಕ್ಕಂಥ ಬಡವರು, ಅವ್ರ ಮಕ್ಕಳು ಹೊರಗಡೆ ಹೋದ್ರೆ ಹಾಸ್ಟೆಲ್ಗೆ ಫೀಸ್ ಕಟ್ಲಿಕ್ಕೆ ದುಡ್ಡಿರಲ್ಲ, ಅವರು ಶಿಕ್ಷಣ ಮುಂದುವರ್ಸದಾನೆ ಬಿಡಬೇಕಾಗ್ತದೆ, ಅವ್ರಿಗೆ ಫೀಸೇ ಇರಲ್ಲ ಅವರಿಗೆ. ಇಂಥವ್ರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಹೊಂದಿ ಅವರನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ, ಅವರ ಬದುಕಿಗೆ ಆಶ್ರಯ ಕೊಡ್ತಕ್ಕಂಥ,
ಅವರನ್ನ ಮೇಲೆ ಕೈ ಹಿಡಿದು ಮೇಲೆತ್ತಕ್ಕಂಥ ನಿರ್ಗತಿಕರನ್ನ ಆ ದೀನರನ್ನ ಕೈ ಹಿಡಿದು ಮೇಲೆತ್ತಕ್ಕಂಥ ಕೆಲಸ ಅದು ಮಠದ ಜವಾಬ್ದಾರಿ. ಯಾಕಂದ್ರೆ ಆ ಕೆಲಸ ಅದು ಮಾಡದೆ ಹೋದ್ರೆ ಮಠ ಅವಶ್ಯಕತೆ ಇಲ್ಲ, ಸ್ವಾಮಿಗಳ ಅವಶ್ಯಕತೆಯೂ ಇಲ್ಲ. ಆದ್ರಿಂದ ಇದು ಬಹಳ ಮುಖ್ಯ. ಅದಾದ ಮೇಲೆ ಸಂವಿಧಾನಿಕ ಮೌಲ್ಯಗಳ ಬಗ್ಗೆ ಬಹಳ ಗೌರವ ಉಳ್ಳವರಾಗಿರ್ಬೇಕು. ಇವತ್ತು ಎಷ್ಟೋ ಜನ ನಾನು ಸರ್ಕಾರಕ್ಕೂ ಮಿಗಿಲು, ನಾನು ಸಂವಿಧಾನಕ್ಕೂ ಮಿಗಿಲು ಅನ್ನುವಂಥ ಭಾವನೆಯನ್ನು ಬೆಳೆಸ್ಕೊಂಡಿದ್ದಾರೆ. ಕೆಲವು ಭಕ್ತರಲ್ಲಿ ಕೂಡ ಇಂಥ ಭಾವನೆ ಬಂದ್ಬಿಡತ್ತೆ. ನಮ್ಮ ಸ್ವಾಮೀಜಿಗಳು ಅವರು ರಾಷ್ಟ್ರಪತಿಗೂ ಮೇಲೂ, ಪ್ರಧಾನಮಂತ್ರಿಗೂ ಮೇಲೂ, ಮುಖ್ಯಮಂತ್ರಿಗೂ ಮೇಲೂ ಅನ್ನುವಂಥ. ಆದ್ರೆ ನಾನು ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದೆ, ಸಂವಿಧಾನಿಕ ಹುದ್ದೆಗಳಿಗೆ ಎಲ್ಲ ಸ್ವಾಮೀಜಿಗಳು, ಯಾವುದೇ ಮಠದ ಸ್ವಾಮೀಜಿಗಳಿರಲಿ, ಅವರು ಗೌರವವನ್ನು ಕೊಡಬೇಕು. ಅದೇ ರೀತಿ ಸಂವಿಧಾನಿಕ ಕಾನೂನುಗಳು, ಚೌಕಟ್ಟು, ಅದರ ಮೌಲ್ಯಗಳು ಏನದವೆ, ಪ್ರಜಾಪ್ರಭುತ್ವೀಯ ಮೌಲ್ಯಗಳು, ಅವುಗಳನ್ನ ಗೌರವಿಸದೆ ಹೋದರೆ ಅವರ ಸ್ವಾಮಿತ್ವಕ್ಕೆ ಬೆಲೆ ಇರಲ್ಲ. ಆದ್ರಿಂದ ಇದನ್ನ ಪ್ರತಿಯೊಬ್ಬ ಸ್ವಾಮೀಜಿಗಳು ಇದನ್ನ ಆಗ್ತಕ್ಕಂಥವ್ರು, ಆಗಿರುವಂತವ್ರು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಕೂಡ ಭಕ್ತರಾದವ್ರು ಇದನ್ನ ನೋಡ್ಬೇಕು. ನಾವು ಸ್ವಾಮಿಗಳಿಗೆ ಹೋಗಿ ಸುಮ್ಮನೆ ಕುರುಡಾಗಿ ನಮಸ್ಕಾರ ಮಾಡದೆ ಅಥವಾ ಹೋಗಿ ಅವ್ರಿಗೆ ಏನೋ ಕಾಣಿಕೆ ಅರ್ಪಿಸದೆ ನಮ್ದು ದೊಡ್ಡತನ ಅಲ್ಲ. ನಮ್ಮ ಸ್ವಾಮಿಗಳಾಗಿರ್ತಕ್ಕಂಥವ್ರು ಅಥವಾ ಆಗಬೇಕಾಗಿರ್ತಕ್ಕಂಥವ್ರು ಈ ರೀತಿಯ ಗುಣಮೌಲ್ಯಗಳನ್ನ ಸಂಪಾದಿಸಿದ್ದಾರೆಯೇ ಅಂತ ಪರೀಕ್ಷಿಸಿ ನೋಡ್ತಕ್ಕಂಥ ಹಕ್ಕು ಭಕ್ತರಾಗಿರ್ತಕ್ಕಂಥವ್ರಿಗೆ ಇದೆ. ಆದ್ರಿಂದ ನಾವು ಈ ಅಂಶವನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ಅವರು ಸಂವಿಧಾನಿಕ ಮೌಲ್ಯಗಳ ಬಗ್ಗೆ ಅಪಾರವಾದ ಗೌರವ ಉಳ್ಳವರಾಗಿದ್ದಾರೋ ಅಥವಾ ಇಲ್ಲವೋ ಅಂತ. ಆಮೇಲೆ ಪರಸತಿ, ಪರಧನ, ಪರರ ಆಸ್ತಿ ಇವುಗಳ ಬಗ್ಗೆ ತಿರಸ್ಕಾರ ಭಾವನೆ ಇರ್ಬೇಕು ಯಾವತ್ತು. ನಾವು ಎಷ್ಟೋ ಕಡೆ ನೋಡಿದ್ದೇವೆ, ಸಾವಿರಾರು ಎಕರೆ ಆಸ್ತಿಗಳು ಇವತ್ತು ಮಠಗಳಿಗೆ ಇವೆ, ಅಥವಾ ಮಠಗಳು ಬೇರೊಂದು ರೀತಿಯಲ್ಲಿ ಬಂದಂಥದ್ದನ್ನ ಸಂಪಾದಿಸಿದವು. ಕೆಲವು ಉದಾಹರಣೆ, ಈಗ ಚಿತ್ರದುರ್ಗದ ಮದಕರಿ ನಾಯಕರ ಆಳ್ವಿಕೆಯ ಕಾಲದಲ್ಲಿ, ಪಾಳೆಗಾರರ ಆಳ್ವಿಕೆ ಕಾಲದಲ್ಲಿ ಮುರುಘಾ ಮಠಕ್ಕೆ ಅನೇಕ ಆಸ್ತಿ ಅವರು ಪಾಳೆಗಾರರು ಕೊಟ್ಟಿದ್ದಾರೆ. ಅವರು ಪಾಳೆಗಾರರು ಆ ಮಠದ ಭಕ್ತರು, ಇವರು ಗುರುಗಳು ಅವರಿಗೆ ಆಗಿದ್ರು ಅಂತ. ಹಿಂಗೆ ಯಾವ್ಯಾವುದೋ ರೀತಿಯಲ್ಲಿ ಮಠಕ್ಕೆ ಇವತ್ತು ಆಸ್ತಿ ಅದು ಸೇರ್ಬಿಟ್ಟಿರ್ತದೆ. ಅದನ್ನ ಯಾವುದೋ ಒಂದು ಕಾಲಕ್ಕೆ ಸ್ವಾಮಿಗಳಾಗಿ ಬಂದಂಥವ್ರು ತಾವು ಮಾಡಿದ್ದೇ ಸರಿ, ತಾವು ಯಾರು ಅವರನ್ನು ಪ್ರಶ್ನೆನೆ ಮಾಡಲ್ಲ ಅಂತೇಳಿ ತಮ್ಮ ಕುಲ ಬಾಂಧವರಿಗೆ ಅದನ್ನ ಒಳಗೆ ಆ ಸಂಪತ್ತನ್ನು ಹರಿಬಿಡ್ತಕ್ಕಂಥದ್ದಾಗ್ಲಿ, ಸೇರಿಸ್ತಕ್ಕಂಥದ್ದಾಗ್ಲಿ, ಆಮೇಲೆ ಅವರು ಒಂದ್ಸಾರಿ ಪಟ್ಟ ಏರಿದ ಮೇಲೆ ಮುಂದೆ ತಮ್ಮ ಸಂಬಂಧಿಕರೇ ಆ ಪಟ್ಟಕ್ಕೆ ಬರುವಂತೆ ನೋಡಿಕೊಳ್ತಕ್ಕಂಥದ್ದಾಗ್ಲಿ, ಈ ರೀತಿ ಇದು ಒಂಥರ ವ್ಯಾಮೋಹ ಇದು. ಆದ್ರಿಂದ ಯಾವತ್ತು ಪರಧನ, ಪರಸತಿ, ಪರ ಆಸ್ತಿ ಇಂಥದ್ರ ಬಗ್ಗೆ ವ್ಯಾಮೋಹಿಗಳಾಗಿರಬಾರದು. ಸ್ವಾಮಿಗಳಾಗಿರ್ತಕ್ಕಂಥವ್ರು ಬಹಳ ನಿಷ್ಕಲ್ಮಶವಾದ ಮನಸ್ಸಿನಿಂದ ಬಂದು ಅವರು ಸಮಾಜದ ದೇವರಾಗಿ ಅವರು ಕೆಲಸ ಮಾಡಬೇಕು. ಯಾಕಂದ್ರೆ ಇಡೀ ಸಮಾಜ ಅವರನ್ನ ದೇವರ ಸ್ವರೂಪದಲ್ಲಿ ನೋಡ್ತದೆ. ಅದೇ ರೀತಿ ತಿರ್ಗ ಉಲ್ಟ ಅವ್ರು ಏನ್ ಮಾಡ್ಬೇಕು, ಸಮಾಜ ಸೇವೆಯಲ್ಲಿ ಅವರು ದೇವರ ಸೇವೆಯನ್ನು ಕಾಣ್ಬೇಕು. ಅವರು ಸಮಾಜ ಸೇವೆ ಅಂದ್ರೆ ಅದು ತಮ್ಮ ಸೇವೆ ಅಂತಲೇ ಭಾವಿಸ್ಬೇಕು ಅವರು. ಯಾಕಂದ್ರೆ ಸಮಾಜದೊಳಗೆ ದೇವರಿದ್ದಾನೆ. ಅದನ್ನ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಜನಸೇವೆಯೇ ಜನಾರ್ದನನ ಸೇವೆ. ಜನಾರ್ದನ ಎಲ್ಲಿದ್ದಾನೆ ಅಂದ್ರೆ ಅದು ಜನರಲ್ಲಿಯೇ ಇದ್ದಾನೆ ಅಂತ. ಜನರಲ್ಲಿಯೇ ಇದ್ದಾನೆ ಅನ್ನೋದ್ರ ಅರ್ಥ ಏನಂದ್ರೆ ತಾವು ಸ್ವಾಮಿಗಳು ಕೂಡ ಆ ಸಮಾಜದಲ್ಲಿ ತಾನು ಒಬ್ಬನೆಂದು ಗುರುತಿಸಿಕೊಂಡ್ರೆ ತಮ್ಮೊಳಗೂ ಆ ಸಮಾಜವೇ ಇದೆ, ತಾವು ಕೂಡ ಆ ಸಮಾಜದ ಒಂದು ಭಾಗ ಅಂತ ಭಾವಿಸಿ ಆ ಸಮಾಜ ಸೇವೆಗೆ ತಮ್ಮನ್ನು ಸಂಪೂರ್ಣ ಸಮರ್ಪಿಸಿಕೊಳ್ಳಬೇಕು. ಆದ್ರಿಂದ ಇಲ್ಲಿ ಅವರು ಯಾವುದೇ ಸ್ವಾರ್ಥದ ಆಸೆ ಇತ್ಯಾದಿಗಳನ್ನ ಅವರು ಬಿಟ್ಟು ಬಿಡಬೇಕು ಅಂತ. ಆಮೇಲೆ ತಮ್ಮ ಮೂಲಾಶ್ರಮದ ನಂಟು, ನಾನು ಆಗ್ಲೇ ಹೇಳಿದೆ, ಅವರು ತಮ್ಮ ವೈಯಕ್ತಿಕ ತಂದೆ, ತಾಯಿ, ಸೋದರರು, ಬಂಧುಗಳು, ಅಳಿಯಂದ್ರು, ಮತ್ತೊಬ್ರು ಇತ್ಯಾದಿ ಏನು ಅವ್ರು ಮೂಲಾಶ್ರಮದಿಂದ ಬಂದಿರ್ತಾರೆ, ಆ ನಂಟನ್ನ ಪೂರ್ಣ ತೊರೆಯಬೇಕು ಅವರು. ಯಾವ ಕಾರಣಕ್ಕೂ ಮಠದ ಜನ ಮಠದ ಕಣ್ಣು ಆ ಕಡೆ ತಮ್ಮ ಸಂಬಂಧಿಕರ ಕಡೆ ಅದು ಹೋಗಬಾರದು, ಆ ರೀತಿ ನೋಡ್ಕೋಬೇಕು. ಆಮೇಲೆ ಇವತ್ತು ಆಧುನಿಕ ಕಾಲದಲ್ಲಿ ಬಹಳ ಮುಖ್ಯವಾಗಿ ಕಾಣ್ತಕ್ಕಂಥದ್ದು, ಸಾಮಾನ್ಯವಾಗಿ ಕರ್ನಾಟಕದ ಅನೇಕ ಮಠಸ್ಥರಲ್ಲಿ ಕಾಣ್ತಕ್ಕಂಥ ಒಂದು ದೊಡ್ಡ ದೋಷ ಏನಂದ್ರೆ ರಾಜಕಾರಣದ ಸಖ್ಯ. ಹಾಗಾಗಿ ಒಂದಲ್ಲ ಒಂದು, ಇವತ್ತು ಕಾಂಗ್ರೆಸ್ ಪಕ್ಷ ಇರ್ಬೋದು, ಇವತ್ತು ಬಿಜೆಪಿ ಪಕ್ಷ ಇರ್ಬೋದು, ಯಾವುದಾದ್ರೂ ಒಂದು ಪಕ್ಷದೊಂದಿಗೆ ಇವರು ಒಂದಲ್ಲ ಒಂದು ರೀತಿಯ ಪ್ರತ್ಯಕ್ಷ ಅಥವಾ ಪರೋಕ್ಷ ಸಖ್ಯವನ್ನು ಹೊಂದಿರತಕ್ಕಂಥದ್ದು ನಮಗೆ ರಾಜಾರೋಷವಾಗಿ ಕಣ್ಣಿಗೆ ಕಾಣ್ತದೆ. ಇದು ಸರಿಯಲ್ಲ. ಇದು ಕಾಂಗ್ರೆಸ್ ಪಕ್ಷದೊಂದಿಗೆ ಸಖ್ಯ ಹೊಂದಿದ್ರೆ ಸರಿ, ಬಿಜೆಪಿ ಪಕ್ಷದೊಂದಿಗೆ ಸಖ್ಯ ಹೊಂದಿದ್ರೆ ತಪ್ಪು ಅಂತ ಆ ರೀತಿ ನಾನು ಹೇಳಲ್ಲ. ಯಾವುದೇ ರಾಜಕೀಯ ಪಕ್ಷದೊಂದಿಗೆ ಸಖ್ಯ ಹೊಂದಿದ್ರು ಕೂಡ ಅದು ತಪ್ಪೇ. ಸ್ವಾಮೀಜಿಗಳಾಗಿರ್ತಕ್ಕಂಥವರಿಗೆ ಎಲ್ಲಾ ಪಕ್ಷಗಳು ಸಮಾನವೇ, ಎಲ್ಲಾ ರಾಜಕಾರಣಿಗಳು ಸಮಾನವೇ.
ಅವರಿಂದ ಆದಷ್ಟು ದೂರವಿರಬೇಕು, ಪಕ್ಷ ರಾಜಕಾರಣದಿಂದ ದೂರ ಇರಬೇಕು. ಸರ್ಕಾರದ ಆಡಳಿತದಲ್ಲಿ ಅನೇಕ ಸ್ವಾಮೀಜಿಗಳ ಹಸ್ತಕ್ಷೇಪ ಮಾಡೋದು ಅದು ಒಳಗಡೆನೂ ಇದೆ, ಹೊರಗಡೆನೂ ಕೆಲವರು ಅದನ್ನು ಹೊರಗಡೆ ಬಾಯಿ ತಡಿಲಾರದ ತಮ್ಮ ದೊಡ್ಡತನವನ್ನು ಹೇಳ್ಕೊಳ್ಳಿಕ್ಕೆ ಯಾವುದೋ ರೂಪದಲ್ಲಿ ಹೊರಗಡೆ ಹೇಳ್ಬಿಡ್ತಾರೆ. ಅದು ಗೊತ್ತಾಗ್ತದೆ, ನಾನು ಅದನ್ನ ಮಾಡಿಸ್ತೆ ಇದನ್ನ ಮಾಡಿಸ್ತೆ ಅಂತ ಹೇಳ್ತಾರೆ, ಅಲ್ಲಿ ಗೊತ್ತಾಗ್ತದೆ. ಅಂದ್ರೆ ಇವರು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅಂತ. ಯಾವತ್ತು ಸರ್ಕಾರಕ್ಕೂ ಪ್ರಜೆಗಳಿಗೂ ನೇರ ಸಂಬಂಧ ಇದೆ, ಸರ್ಕಾರಕ್ಕೂ ಮತ್ತು ಪ್ರಜೆಗಳಿಗೂ ನೇರ ಸಂಬಂಧ ಇದೆ. ಪ್ರಜೆಗಳಾಗಿರ್ತಕ್ಕಂಥವ್ರು ತಮ್ಮ ಪ್ರತಿನಿಧಿಗಳನ್ನ ಅವರು ಕಚೇರಿ ಕೇಳಬೇಕು, ನಮ್ದು ಈ ಕೆಲಸ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು. ಅದು ಬಿಟ್ಟು ಅವರು ಸ್ವಾಮೀಜಿಗಳ ಹತ್ರ ಹೋಗೋದನ್ನ ಬಿಟ್ಬಿಡ್ಬೇಕು. ಅದೇ ರೀತಿ ರಾಜಕಾರಣಿಗಳಾಗಿರ್ತಕ್ಕಂಥವ್ರು ಸ್ವಾಮೀಜಿಗಳ ಮುಖಾಂತರ ಭಕ್ತರನ್ನ ಅಥವಾ ಮತದಾರರನ್ನ ಓಲೈಸುವ ಈ ಪದ್ಧತಿಯನ್ನ ಅವ್ರು ಕೈ ಬಿಟ್ಬಿಡ್ಬೇಕು. ಏನಿದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆ ಉಂಟು, ರಾಜ ಉಂಟು. ಅದು ನೇರ ಮಾರ್ಗ, ಅದು ರಾಜಮಾರ್ಗ. ಅದು ಪ್ರಜೆ ಮತ್ತು ಅವರ ಪ್ರತಿನಿಧಿ ಇವರಿಬ್ಬರ ಮಧ್ಯೆ ನೇರ ಸಂಬಂಧ ಇರತಕ್ಕಂಥದ್ದೇ ರಾಜಮಾರ್ಗವೇ ಹೊರತು ಅದು ಸ್ವಾಮೀಜಿಗಳ ಮುಖಾಂತರ ಮಠಗಳ ಮುಖಾಂತರ ಆಗ್ತಕ್ಕಂಥದ್ದು ಅದು ಸರಿಯಾದ್ದಲ್ಲ. ನಮ್ಮೂರಿಗೆ ಕೆಲಸ ಆಗ್ಲಿಲ್ಲ ಅಂತೇಳಿ ಸ್ವಾಮಿಗಳ ಹತ್ರ ಹೋಗಿ ಸ್ವಾಮಿಗಳಿಂದ ರಾಜಕಾರಣಿಗೆ ಫೋನ್ ಮಾಡಿಸೋದು, ಅಥವಾ ರಾಜಕಾರಣಿಗಳು ಈ ಮಠದ ಸ್ವಾಮೀಜಿಗಳಿಗೆ ಕಪ್ಪು ಕಾಣಿಕೆಯನ್ನು ಕೊಟ್ರೆ ಅಥವಾ ಇನ್ನೊಂದು ನಾವು ಬಡ್ಜೆಟ್ ನಲ್ಲಿ ಇವರಿಗೆ ಅನುದಾನ ನೀಡಿದ್ರೆ ನಮ್ಗೆ ಈ ಜಾತಿ ಜನ ಓಟ್ ಹಾಕ್ತಾರೆ ಅಂತಕ್ಕಂಥದ್ದು, ಈ ರೀತಿ ವಾಮ ಮಾರ್ಗದ ಸಂಬಂಧವನ್ನು ಇಟ್ಟುಕೊಂಡು ಇಲ್ಲಿ ಮಠಕ್ಕೆ ಇದು ಏನಾಗ್ತದೆ ಅಂತ ಹೇಳಿದ್ರೆ, ಮಠ ರಾಜಕಾರಣದ ಸಂಬಂಧವನ್ನು ಯಾವಾಗ ಹೊಂದದೋ ಅಲ್ಲಿ ಬೇರೆ ಮೌಲ್ಯಗಳಿಗೆ ಸ್ಥಾನ ಇಲ್ಲದಂತಾಗ್ತದೆ. ಯಾವುದೇ ಧರ್ಮ, ತತ್ವಜ್ಞಾನ, ನಡತೆ ಇವ್ಯಾವುವು ಅಲ್ಲಿ ಶುದ್ಧ ಇರ್ಲಿಕ್ಕೆ ಸಾಧ್ಯವಿಲ್ಲ. ಇದು ಆಧುನಿಕ ಕಾಲದ ಮಹಿಮೆ. ಇದು ಎಲ್ಲಿ ರಾಜಕೀಯ ಪ್ರವೇಶ ಆಗ್ತದೋ ಅಲ್ಲಿ ಉಳಿದ ಎಲ್ಲ ಮೌಲ್ಯಗಳು ಕೂಡ ಕೆಟ್ಟೋಗ್ತವಂತ. ಹಾಗಾಗಿ ಪೊಲಿಟಿಕ್ಸ್ ಅಂತಕ್ಕಂಥದ್ದು ಇಟ್ ಇಸ್ ಎ ವೈರಸ್, ಅದೊಂದು ರೀತಿಯ ವೈರಸ್. ಅದು ಎಲ್ಲರನ್ನು ಕೆಡಿಸ್ತದೆ ಅದು. ಆದ್ರಿಂದ ರಾಜಕಾರಣಿಗಳು ರಾಜಕಾರಣದಿಂದ, ಪಕ್ಷ ರಾಜಕಾರಣದಿಂದ ದೂರವಿರಬೇಕು. ಸರ್ಕಾರದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡದಂತೆ ದೂರವಿರಬೇಕು. ಯಾರಿಗಾರ ಪ್ರಶಸ್ತಿ ಕೊಡ್ಸೋದಿರ್ಲಿ, ಮಂತ್ರಿ ಸ್ಥಾನ ಮಾಡಿಸೋದಿರ್ಲಿ, ಟಿಕೆಟ್ ಕೊಡ್ಸೋದಿರ್ಲಿ, ಇವೆಲ್ಲವೂ ಪ್ರತ್ಯಕ್ಷ ನೇರ ರಾಜಕೀಯ ಹಸ್ತಕ್ಷೇಪಗಳಿವು. ಸ್ವಾಮೀಜಿಗಳು ಮಠಗಳು ಮಾಡ್ತಕ್ಕಂಥ ನೇರ ಹಸ್ತಕ್ಷೇಪಗಳು, ಇವುಗಳಿಂದ ಬಹಳಷ್ಟು ಮಠಗಳು ದೂರವಿರಬೇಕು. ಇದು ನಮ್ಮ ಭಕ್ತರ ಅಪೇಕ್ಷೆ. ಇದು ಭಕ್ತರು ಕೂಡ ಇದನ್ನೇ ನೇರವಾಗಿ ಅಪೇಕ್ಷಿಸಬೇಕು. ಇದನ್ನ ತಮ್ಮ ಸ್ವಾಮಿಗಳು ತಮ್ಮ ಮಠ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಕೆಲಸ ಅಂತ ಯಾವ ಭಕ್ತರು ಕೂಡ ಭಾವಿಸಬಾರದು. ಇದನ್ನು ತಪ್ಪಿದು. ಆಮೇಲೆ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳಿಂದ ದೂರ ಇರಬೇಕು. ಇವ್ರು ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಷ್ಟೋ ಮಂದಿ ಅವರು ಪೋಕ್ಸೋ ಕೇಸ್ನಲ್ಲಿ ಇರೋದು ಪ್ರಜೆಗಳಿಗೆಲ್ಲ, ಇಡೀ 7 ಕೋಟಿ ಕರ್ನಾಟಕದ ಜನರಿಗೆಲ್ಲ ಗೊತ್ತಿರ್ತೈತಿ. ಎಲ್ಲ ಪೇಪರ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಬರ್ತಾ ಇರ್ತೈತಿ. ಅಲ್ಲಿ ಕೋರ್ಟಲ್ಲಿ ವ್ಯಾಜ್ಯ ನಡೀತಾ ಇರ್ತೈತಿ, ಅವ್ರಿಗೆ ಮೇಲೆ FIR ಆಗಿರ್ತೈತಿ. ಇಂಥವೆಲ್ಲ ಆಗಿದ್ದಾಗಲೂ ಕೂಡ ಇವರು ಬಹಳ ಅವರೊಂದಿಗೆ ಸ್ವಾಮೀಜಿಗಳು ಅಂಥ ರಾಜಕಾರಣಿಗಳೊಂದಿಗೆ, ಅಂಥ ಅಧಿಕಾರಿಗಳೊಂದಿಗೆ ತೀರಾ ಗಂಟಸ್ಯಗಳಷ್ಟ ಸಂಬಂಧ ಹೊಂದಿ ಅವ್ರನ್ನ ಪಕ್ಕದಲ್ಲಿ ವೇದಿಕೆ ಮೇಲೆ ಕುಂಡಿಸ್ಕೊಂಡು ಅವರಿಗೆ ಸ್ಥಾನಮಾನ ಕೊಟ್ಟರೆ ಇದರಿಂದ ಅರ್ಥ ಏನು? ಇದರಿಂದ ಯಾವ ಸಂದೇಶವನ್ನು ಇವರು ಸಮಾಜಕ್ಕೆ ಕಳಿಸ್ತಾ ಇದಾರೆ? ಸಮಾಜಕ್ಕೆ ಇವರು ಕೊಡ್ತಕ್ಕಂಥ ಸಂದೇಶ ಏನು? ಅದರಿಂದ ಇದು ಒಳ್ಳೆಯದಲ್ಲ. ಇದು ಇಂಥ ಎಲ್ಲರನ್ನ ಅವರು ದೂರ ಬಿಡಬೇಕು. ಅವ್ರು ಬಂದು ಕುತ್ಕೊಂಡ್ರೆ ಅಲ್ಲಿ ಭಕ್ತರ ಸ್ಥಾನದಲ್ಲಿ ಬೇಕಾದ್ರೆ ಕುತ್ಕೊಳ್ಳಿ. ಅವರನ್ನ ವೇದಿಕೆ ಮೇಲೆ ಕುಂದ್ರಿಸಿ ಅವರಿಗೆ ರಾಜ ಮರ್ಯಾದೆ ನೀಡಿ ಮಾಡ್ತಕ್ಕಂಥದ್ರಿಂದ ಸಮಾಜಕ್ಕೆ ಅವರು ಒಂದು ಒಳ್ಳೆಯ ಸಂದೇಶವನ್ನು ಕಳಿಸಿದಂತೆ ಆಗಲ್ಲ. ಇದಾದ ಮೇಲೆ ಮಠಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಬಹಳ ಸುಲಭ ಸರಳತೆ ಸ್ವಾಮಿಗಳು ನಿಲ್ಕೋದು ಸಿಗಬೇಕು. ಬಹಳ ಕೆಲವು ಮಠಗಳಲ್ಲಿ ನಾವು ಕೇಳಿದ್ದೇವೆ, ಇವತ್ತು ರಾಷ್ಟ್ರಪತಿಗಳನ್ನು ಭೇಟಿ ಆಗ್ಬೋದು, ಆದ್ರೆ ಸ್ವಾಮೀಜಿಗಳನ್ನ ಭೇಟಿ ಆಗೋದು ತುಂಬಾ ಕಷ್ಟ. ಅವರಿಗೆ ನಮ್ಮ ಎಲ್ಲ ವಿಳಾಸ ಕೊಡಬೇಕು. ಅವರು ಇಷ್ಟು ನಿಮಿಷ ಇಷ್ಟು ಸೆಕೆಂಡ್ ಮಾತಾಡಿ ಹೋಗ್ಬೇಕಂತ ಅವರು ಸಮಯ ಕೊಡ್ತಾರೆ. ಅಷ್ಟೇ ನಿಮಿಷ ಮಾತಾಡಿ ನಾವು ಹೊರಗೆ ಬರ್ಬೇಕು. ಇದು ಭಕ್ತ ಸ್ವಾಮೀಜಿಗಳ ಸಂಬಂಧ ನೋಡಿ. ಇದು ಏನಾಯ್ತಂದ್ರೆ, ಮೂಲ ಮಠದ ಆಶಯ ಏನಿರ್ಬೇಕಿತ್ತು ಅದನ್ನ ಬಿಟ್ಟು ಮಠವೇ ಪಲ್ಲಟ ಆಗಿ ಹೋಗ್ಬಿಡ್ತಿದ್ವಿ. ಮೂಲ ಮಠ ಹುಟ್ಟಿರೋದ್ರ ಮೂಲ ಹಿಂಗಿಲ್ಲ. ಭಕ್ತ ಮತ್ತು ಮಠ ನೇರ ಸಂಬಂಧ ಅದು. ಇವತ್ತು ನಾನು ಒಬ್ಬ ಭಕ್ತನಾಗಿ ಸ್ವಾಮೀಜಿಗಳ ಪಾದವನ್ನು ಮುಟ್ಟಿ ಅವರಿಗೆ ನಮಸ್ಕಾರ ಮಾಡಿ ಬಂದ್ರೆ ನನ್ನ ಅಷ್ಟಶನಿಗಳು ಹೋಗ್ತವೆ ಅನ್ನೋದು ನನ್ನ ನಂಬಿಕೆ. ನನ್ನ ದರಿದ್ರ ಹೋಗ್ತತೆ ಅನ್ನೋದು ನನ್ನ ನಂಬಿಕೆ. ನನ್ನಲ್ಲಿ ಏನೋ ಒಂದು ಆತ್ಮ ಚೈತನ್ಯ ಹುಟ್ಟತತೆ, ಸ್ಥೈರ್ಯ ಹುಟ್ಟತತೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಹಾಗಾಗಿ ನನ್ನ ಇಂಥ 10 ನಂಬಿಕೆಗಳನ್ನು ಇಟ್ಕೊಂಡು ನಾನು ಮಠಕ್ಕೆ ಹೋಗ್ತೀನಿ. ಆದ್ರೆ ನಮ್ಮ ಸ್ವಾಮೀಜಿಗಳೇ ನನಗೆ ಸಿಗದಂಗಾದ್ರೆ
ನನ್ನ ಒಲವನ್ನು ತೋಡ್ಕೊಳ್ಳಿಕ್ಕೆ ಅವ್ರು ನನಗೆ ಸಮಯವನ್ನ ನೀಡದೆ ಹೋದ್ರೆ ಭಕ್ತ ಹತಾಶೆಗೊಳ್ತಾನೆ. ಮತ್ ನೇರವಾಗಿ ಭಕ್ತ ಸ್ವಾಮೀಜಿಗಳ ಸಂಬಂಧಕ್ಕೆ ಬೆಲೆಯಲ್ಲಿ ಬಂತು, ಧಕ್ಕೆ ಬಂತಿಲ್ಲ ಇಲ್ಲಿ. ಆದ್ರಿಂದ ಸ್ವಾಮೀಜಿಗಳಿಗೆ 1000 ಕೆಲಸ ಇರಬಹುದು, ಅದು ಬೇರೆ ವಿಚಾರ. ಆದ್ರೆ ಮೊದಲು ಭಕ್ತರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ, ಭಕ್ತರ ಭಕ್ತಿ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಬಹಳ ದೊಡ್ಡ ಗುಣವನ್ನ, ನಡವಳಿಕೆಯನ್ನ ಇವತ್ತು ಮಠಸ್ಥರು ಇಟ್ಕೊಳ್ಬೇಕಾದ, ಕಾಪಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಹೆಚ್ಚು ಹೆಚ್ಚು ಧಾರ್ಮಿಕ ಕಾರ್ಯಗಳನ್ನ ಮಠದಲ್ಲಿ ಮಾಡಬೇಕಾದ, ಮತ್ತು ಅವರ ಹಳ್ಳಿಗಳಲ್ಲಿ, ಅವ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಯಲ್ಲಿ ತಿರುಗಿ ಧಾರ್ಮಿಕ ಜಾಗೃತಿ ಉಂಟು ಮಾಡಬೇಕಾದಂತ ಅವಶ್ಯಕತೆ ಇದೆ. ಇಂಥದ್ರಲ್ಲಿ ಇವರು ಪೂರ್ಣ ರಾಜಕೀಯಕ್ಕೆ, ವ್ಯವಹಾರಕ್ಕೆ ಮೀಸಲಾಗಿ ದಿನನಿತ್ಯ ತಮ್ಮ ಫೈಲ್ಗಳನ್ನು ನೋಡ್ಲಿಕ್ಕೆ ಅಥವಾ ರಾಜಕೀಯದ ಕರೆಸ್ಪಾಂಡೆನ್ಸ್ ಗಳನ್ನು ಮಾಡ್ಲಿಕ್ಕೆ ಅವರು ಸಮಯವನ್ನು ಮೀಸಲು ಮಾಡಿ, ಇಲ್ಲಿ ಬಂದಂತ ಭಕ್ತರಿಗೆ ಅವರು ಒಂದಷ್ಟು ಸಮಯವನ್ನ ಕೊಡದೆ ಹೋದ್ರೆ, ಅವರೊಂದಿಗೆ 4 ಮಾತನ್ನ, ಹಿತನುಡಿಗಳನ್ನ ಮಾತಾಡ್ಲಿಕ್ಕೆ ಸಮಯವಿಲ್ಲದೆ ಹೋದ್ರೆ ಅವರು ಸ್ವಾಮಿಗಳಿದ್ದು ಸಾರ್ಥಕವಲ್ಲ. ಆದ್ರಿಂದ ಇದು ಬಹಳ ಮುಖ್ಯ, ಇದು ಭಕ್ತರ ಪ್ರಥಮ ಅಪೇಕ್ಷೆ ಇದು. ಆಮೇಲೆ ಸತ್ಯ, ದಯೆ, ಕರುಣೆ, ನುಡಿ ನಡೆಗಳು ಒಂದಾಗಿರ್ತಕ್ಕಂಥದ್ದು, ಈ ಮುಂತಾದ ಶರಣ ಮೌಲ್ಯಗಳೇನದವಲ್ರಿ, ಒಟ್ಟಾರೆ ಶರಣ ಮೌಲ್ಯಗಳು, ಕಳಬೇಡ ಕೊಲಬೇಡದಂತ ರಾಜವಚನದಿಂದ ಹಿಡಿದು ಉಳಿದ ಎಲ್ಲ ವಚನಗಳನ್ನು ಹೋಗಿ ಒಂದು 10 ಪಾಯಿಂಟ್ಸ್ ನಾವು ರೆಡಿ ಮಾಡಬಹುದು. ಗುರುಗಳ ಬಗ್ಗೆ, ಜಂಗಮರ ಬಗ್ಗೆ ಒಂದು 10 ಪಾಯಿಂಟ್ಸ್ ಏನೇನದವ. ಈ ಎಲ್ಲ ಮೌಲ್ಯಗಳಿಗೆ ಕಟಿಬದ್ಧವಾಗಿ ಬದುಕ್ತಕ್ಕಂಥ ಒಂದು ಮನಸ್ಸು ಅವ್ರಿಗಿರ್ಬೇಕು. ಅವ್ರ ಒಳಗೆ ಒಂದು ಗಿಲ್ಟಿ ಕಾನ್ಸಿಯಸ್ನೆಸ್ ಕಾಡ್ತಾ ಇರ್ಬೇಕದು. ನಾನು ಅಕಸ್ಮಾತ್ ಆಗಿ ತಪ್ಪು ನುಡಿದ್ರೆ, ತಪ್ಪು ನಡೆದ್ರೆ, ನಾನು ಎಲ್ಲೋ ಒಂದು ಕಡೆ ಅಪರಾಧ ಮಾಡ್ತಾ ಇದ್ದೇನೆ, ಭಕ್ತ ಸಮಾಜಕ್ಕೆ ದ್ರೋಹ ಮಾಡ್ತಾ ಇದ್ದೇನೆ ಅನ್ನುವಂತ ಒಂದು ಅಪರಾಧಿ ಪ್ರಜ್ಞೆ ಆ ಸ್ವಾಮೀಜಿಗಳಿಗೆ ಕಾಡ್ಬೇಕು. ಆ ರೀತಿ ಅವರು ಸೂಕ್ಷ್ಮ ಮನಸ್ಸುಳ್ಳವರಾಗಿರ್ಬೇಕು. ಅಂಥವ್ರಿದ್ರೆ ಅದು ಸರಿಯದು. ಆದ್ರೆ ಇವತ್ತು ಬಹಳಷ್ಟು ಜನ ಈ ಮೌಲ್ಯಗಳಿಗೆ ಬೆಲೆ ಕೊಡದೆ ಕೇವಲ ಸುಮ್ಮನೆ ಜನರನ್ನ ಮರುಳು ಮಾಡ್ಲಿಕ್ಕೋಸ್ಕರ ಆ ವಚನಗಳನ್ನ ಬಳಸ್ತಕ್ಕಂಥ ಒಂದು ಇದನ್ನ ಅವರು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ. ಇದು ನಮ್ಮ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಸೂಕ್ಷ್ಮವಾಗಿ ನೋಡಿದಾಗ ಅರ್ಥ ಆಗ್ತದೆ ಅದು. ಅವ್ರ ನುಡಿ ಏನು, ಅವ್ರ ನಡೆ ಏನು ಅನ್ನೋದನ್ನ ಸೂಕ್ಷ್ಮವಾಗಿ ನೋಡಿದಾಗ ಅರ್ಥ ಆಗ್ತದೆ. ಆಮೇಲೆ ಎಲ್ಲದಕ್ಕಿಂತ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ದಾರ್ಶನಿಕರಾಗಿರ್ಬೇಕು ಸ್ವಾಮೀಜಿ ಆಗಿರ್ತಕ್ಕಂಥವ್ರು. ನಮ್ಮ ಕರ್ನಾಟಕದ ಅಥವಾ ಭಾರತದ ಚರಿತ್ರೆಯನ್ನ ಹಿಂದಕ್ಕೆ ತೆಗೆದು ನೋಡಿದ್ರೆ ದಾರ್ಶನಿಕರಾಗಿರ್ತಕ್ಕಂಥವ್ರು, ಅವರು ವಿದ್ಯಾರಣ್ಯರಿರ್ಲಿ, ಮಾಧ್ವರಿರ್ಲಿ, ಶಂಕರಾಚಾರ್ಯರಿಂದ ಹಿಡಿದು ತಗೋಬಹುದು, ಆದಿ ಶಂಕರಾಚಾರ್ಯರಿಂದ ಹಿಡಿದು ನಾವು ನೋಡ್ಕೊಂತ ಬಂದ್ರೆ ಬಹಳ ಮುಖ್ಯರಾಗಿರ್ತಕ್ಕಂಥವ್ರು, ಬಹಳ ಇತ್ತೀಚಿನವರು, ವೀರಶೈವ ಲಿಂಗಾಯತ ಧರ್ಮ ಪರಂಪರೆಯಲ್ಲಿ ಸಿಗತಕ್ಕಂಥ ಒಬ್ಬ ಬಹಳ ದೊಡ್ಡ ವಿದ್ವಾಂಸ ಆಗಿರ್ತಕ್ಕಂಥವ್ರು ಡಾಕ್ಟರ್ ಜಾಚಾನಿ ಅವರು. ಜಾಚಾನಿ ಅವರು ದೊಡ್ಡ ವಿದ್ವಾಂಸರೇ ಆಗಿದ್ರು. ಅವರು ಅಧ್ಯಯನಕ್ಕೆ ತಮ್ಮನ್ನ ಮೀಸಲುಗೊಳಿಸ್ಕೊಂಡಿದ್ರು. ಅವರು ಸಿದ್ಧಾಂತ ಶಿಖಾಮಣಿಯ ಬಗ್ಗೆನೇ ಒಂದು ವಿಶೇಷವಾದ ಕಾಣಿಕೆಯನ್ನು ಕೊಟ್ಟು ಹೋದ್ರು. ಅನೇಕ ಲೇಖನಗಳನ್ನ ಬರೆದ್ರು, ವೀರಶೈವ ಧರ್ಮ ಚರಿತ್ರೆಯ ಮೇಲೆ ಅನೇಕ ಲೇಖನಗಳನ್ನ ಬರೆದ್ರು ಅವರು. ಆದ್ರೆ ಇವತ್ತಿನ ಸ್ವಾಮಿಗಳಿಗೆ ಧರ್ಮ ಬೇಡ, ಚರಿತೆ ಬೇಡ, ಸಂಸ್ಕೃತಿ ಬೇಡ, ತತ್ವಜ್ಞಾನ ಬೇಡ. ಇದನ್ನ ಯಾವುದು ಜನರಿಗೆ ಇವತ್ತೇ ಯಾವ ವೇದಿಕೆಗಳಲ್ಲೂ ಕೂಡ ಜನಗಳಿಗೆ ಧರ್ಮ ಅಂದ್ರೇನು, ತತ್ವಜ್ಞಾನ ಅಂದ್ರೇನು, ಸಿದ್ಧಾಂತ ಶಿಖಾಮಣಿ ಏನ್ ಹೇಳ್ತತಿ, ಮತ್ತೊಂದು ಏನ್ ಹೇಳ್ತತಿ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಯಾವ ಪ್ರವಚನಕಾರರು ಇದನ್ನ ಯಾರು ಮಾತಾಡಲ್ಲ ಇದನ್ನ. ಯಾಕಂದ್ರೆ ಮೊದಲು ಸ್ವಾಮಿಗಳಿಗೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ. ಹಾಗಾಗಿ ಈ ದಾರ್ಶನಿಕತೆಯನ್ನ, ಈ ದಾರ್ಶನಿಕ ವಿಚಾರದ ಒಂದು ಕಾವನ್ನ ಸಮಾಜದಲ್ಲಿ, ನಾನು ಹೇಳ್ತಾ ಇರೋದು ಒಟ್ಟು ಸಮಾಜದಲ್ಲಿ ದಾರ್ಶನಿಕ ವಿಚಾರಗಳ ಕಾವನ್ನ ಆರದಂತೆ ನೋಡಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಠಮಾನ್ಯರು ಮಾಡಬೇಕು. ಮಠಮಾನ್ಯರು ಮಾಡ್ಬೇಕಾದ್ರೆ ಅವ್ರಿಗೆ ಮೊದಲು ಅವರು ದಾರ್ಶನಿಕರಾಗಿರ್ಬೇಕು. ಅವರಿಗೆ ದರ್ಶನಗಳ ಬಗ್ಗೆ ಹಸಿವಿರಬೇಕು. ಹಿಂದಕ್ಕೆಲ್ಲ ಷಡ್ದರ್ಶನಗಳು ಅಂತ ಹೇಳಿ ಮಠಗಳಲ್ಲಿ ಷಡ್ದರ್ಶನಗಳ ಪ್ರವಚನ ನಡೀತಾ ಇತ್ತು. ಕೋಡಿಯ ಮಠ, ಬಳ್ಳಿಗಾವಿಯ ಕೋಡಿಯ ಮಠದಲ್ಲಿ ಷಡ್ದರ್ಶನಗಳ ಪಾಠ ನಡೀತಾ ಇತ್ತು. ಎಲ್ಲೆಲ್ಲಿ ಪಂಚಮಠಗಳಿದ್ವು ಅಲ್ಲೆಲ್ಲ ಷಡ್ದರ್ಶನಗಳ ಬೋಧನೆ ನಡೀತಾ ಇತ್ತು. ಇವತ್ತೆಲ್ಲ ಶರಣರಾಗಿರ್ತಕ್ಕಂಥವ್ರು, ಮತ್ತೊಬ್ಬರಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಷಡ್ದರ್ಶನ ಪಾಠಗಳನ್ನ ಕಲಿತೆ ಬಂದಿರೋದವರು. ಇವತ್ತು ಸಾಕಷ್ಟು ಮಾಡರ್ನ್ ಫಿಲಾಸಫಿಗಳೆಲ್ಲ ಬಂದವೆ, ಚರಿತ್ರೆಗಳೆಲ್ಲ ಬಂದವೆ, ಬೇಕಾದಂತ ಸಂಶೋಧನೆಗಳಾಗಿದ್ದಾವೆ. ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ನಮ್ಮ ಧರ್ಮ ಅಂದ್ರೆ ಏನು, ನಮ್ಮ ಸಂಸ್ಕೃತಿ ಅಂದ್ರೆ ಏನು, ನಮ್ಮ ಚರಿತೆ ಏನು, ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ಜನಗಳಿಗೆ ಹೇಳಬೇಕು, ಅನೇಕ ನೂರಾರು ಬುದ್ಧಿಜೀವಿಗಳನ್ನು ಹುಟ್ಟುವಂತೆ ಮಾಡಬೇಕು, ಅವರಿಗೆ ನಾವು ಒಂದು ಪ್ರೇರಣೆಯನ್ನು ನೀಡಬೇಕು.
ಪ್ರೋತ್ಸಾಹವನ್ನ ನೀಡಬೇಕು. ಈ ನಿಟ್ಟಿನತ್ತ ಯಾವ ಸ್ವಾಮೀಜಿಗಳು ಯೋಚನೆ ಮಾಡಿದ್ದು ನಾನಂತೂ ಕಾಣೆನ. ಆದ್ರಿಂದ ಇದು ಬಹಳ ಮುಖ್ಯ. ಇದು ಜನರಿಗೆ, ಸಮಾಜಕ್ಕೆ ಹೊಸ ಜ್ಞಾನಿಕ ಕಾಣಿಕೆಗಳನ್ನ ಕೊಡ್ತಕ್ಕಂತ ಒಂದು ಪ್ರವೃತ್ತಿ ಸ್ವಾಮೀಜಿಗಳಲ್ಲಿ ಬೆಳಿಬೇಕು. ಆದ್ರೆ ಇವತ್ತು ಬಹಳಷ್ಟು ಜನ ಇದಕ್ಕೆಲ್ಲ ಕಾರಣ ಏನ್ ಹೇಳ್ರಿ? ಇದಕ್ಕೆಲ್ಲ ನಾವು ಕಾರಣ ಹುಡುಕ್ತಾ ಹೋದ್ರೆ ಹಣ ಮತ್ತು ರಾಜಕಾರಣ, ಹೆಣ್ಣು ಹೊನ್ನು ಮಣ್ಣು, ಈ ಮೂರರ ಹಿಂದೆ ಬಿದ್ದಿರೋದು. ಒಂದು, ಅವರು ಪೂರ್ಣ ಒಂಥರ ಮಾರ್ವಾಡಿತನ ಬೆಳೆಸ್ಕೊಂಡ್ಬಿಟ್ಟಿರೋದು. ಒಂದ್ ಕಡೆ ಉಟ್ಕೊಂಡಿರೋದು ಕಾವಿ, ಆದ್ರೆ ಮಾಡೋ ಕೆಲಸ ಎಲ್ಲ ಕಾದಿಯ ಗುಣ, ಕಾದಿಯ ಕೆಲಸ. ಇನ್ನೊಂದು ಮಾರ್ವಾಡಿ ಕೆಲಸ. ಮಾರ್ವಾಡಿಗಳಾದ್ರೆ ಖಾದಿ ಕೆಲಸ ಮಾಡೋದಾದ್ರೆ ಅವ್ರು ಕಾವ್ಯ ಉಟ್ಕೊಂಡು ಮಠದಲ್ಲಿ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ, ಅಥವಾ ಅಂಥವರನ್ನ ನಾವು ಸ್ವಾಮೀಜಿಗಳನ್ನ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದರಿಂದ ಭಕ್ತರಾಗಿರ್ತಕ್ಕಂಥವ್ರು ಇವತ್ತು ನಮಗೆ ಮಠ ಬೇಕು ಅನ್ನೋದಾದ್ರೆ ಅವು ಈ ರೀತಿ ಇರಂಗಿದ್ರೆ, ನನ್ನ ಪ್ರಕಾರ ಈ ರೀತಿ ಇರಂಗಿದ್ರೆ, ಒಬ್ಬ ಸ್ವಾಮೀಜಿಗಳು ಸಮಾಜಕ್ಕೆ ಬಹಳ ಜವಾಬ್ದಾರರಾಗಿ ಇಂಥ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡುವಂತ ಗುಣ ಅವ್ರ ಹತ್ರ ಇದ್ರೆ ಮಾತ್ರ ಸ್ವಾಮೀಜಿ ಬೇಕು, ಮಠ ಬೇಕು, ಇಲ್ಲದ್ರೆ ಬೇಕಾಗಿಲ್ಲ. ಯಾಕಂದ್ರೆ ನೋಡ್ರಿ, ಸಮಾಜ ಏನಾಗ್ತಾ ಇದೆ, ಎಲ್ಲ ನೈತಿಕ ದಿವಾಳಿತನ ಈ ದಶಕಗಳಲ್ಲಿ, ಅದರಲ್ಲೂ ಕಳೆದ ಈ 8-10 ವರ್ಷಗಳಲ್ಲಿ ಕಂಡಂತ ಈ ಕೆಟ್ಟ ವಾತಾವರಣ ನಾವು ಎಲ್ಲೂ ಕಂಡಿಲ್ಲ. ಕೊಲೆ, ಸುಲಿಗೆ, ಆತ್ಮಹತ್ಯೆ, ಇಂಥವನ್ನ ನಾವು ಕಳೆದ ಈ ದಶಕದಲ್ಲಿ ಕಂಡಂತೆ ಎಂದು ಈ ಹಿಂದೆ ಈ ಮೊದಲು ಎಂದು ಕಂಡಿಲ್ಲ ನಾವು. ಸಮಾಜ ಮತ್ತೆ ಇಷ್ಟು ಕೆಟ್ಟ ಯಾಕಾಯ್ತು? ಮಠಗಳ ಸಂಖ್ಯೆ ನೋಡಿದ್ರೆ ಸಾವಿರಾರಾಗಿದ್ದಾವೆ, ಜಾತಿ ಒಂದು ಮಠ ಉಟ್ಕೊಂಡಿದ್ದಾವೆ, ಸಾವಿರಾರಾಗಿದ್ದಾವೆ. ಆದ್ರೆ ಸಮಾಜ ಮಾತ್ರ ಇನ್ನು ಹೆಚ್ಚು ಅಂದ್ರೆ ಮಠಗಳ ಸಂಖ್ಯೆ ಜಾಸ್ತಿ ಆದಷ್ಟು ಸಮಾಜ ಕೆಟ್ಟು ಹೋಗ್ತಾ ಇದೆ. ಅಂದ್ರೆ ಸಮಾಜವನ್ನ ತಿದ್ದುವ ಶಕ್ತಿ ಮಠಗಳಿಗೆ ಇಲ್ಲ. ಯಾಕೆ ಮಠಗಳಿಗೆ ಇಲ್ಲ ಅಂದ್ರೆ ಅವೇ ಕೂಪವಾಗಿದ್ದಾವೆ ಅಂತ, ಅವೇ ಕೇಡಿನ ಕೂಪವಾಗಿದ್ದಾವೆ, ಶಾಪದ ಕೂಪವಾಗಿದ್ದಾವೆ. ಆ ಕಾರಣಕ್ಕಾಗಿ ಆದ್ರಿಂದ ಇದು ಇವತ್ತು ನಾವು ಇಲ್ಲ ಅಂದ್ರೆ ನೋಡ್ರಿ, ಇದು ಬಹಳ ಮಠಗಳ ಕೂಡ ಒಂದು ದೊಡ್ಡ ಡೇಂಜರ್ ಆಗ್ತಕ್ಕಂಥ ಅವಶ್ಯಕತೆ ಇದೆ. ಇದನ್ನ ನಮ್ಮ ಭಕ್ತರು, ಕೆಲವರು ಮೂಢ ಭಕ್ತರಿದ್ದಾರೆ, ಅವರು ಈ ಎಲ್ಲಾ ಬೆಳವಣಿಗೆಗಳು ಆಗ್ಲಿಕ್ಕೆ ಅವರೇ ಕಾರಣ. ಯಾಕಂದ್ರೆ ಅವರು ಇವ್ಯಾವನ್ನೂ ಲೆಕ್ಕಿಸದೆ ನಮ್ಮ ಮಠ, ನಮ್ಮ ಸ್ವಾಮೀಜಿ ಹೇಗಿದ್ರು ಚೆನ್ನವೇ ಅಂತ ಹೇಳಿ ಒಂದು ಕುರುಡು ಭಾವನೆ, ಭಕ್ತಿ ಭಾವನೆ ತಾಳಿ ಈ ಪಲ್ಲಕ್ಕಿಗಳಲ್ಲಿ ಕೂಡಿಸಿ ಮೆರವಣಿಗೆ ಮಾಡಿಸ್ತಾ ಇರೋದ್ರಿಂದ ಇವನ್ ಯಾರೋ ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾಗದೆ ಇರೋ ಕಾರಣಕ್ಕಾಗಿ ಇವತ್ತು ನಮ್ಮ ಮಠಗಳ ಸ್ಥಿತಿ, ಸ್ವಾಮೀಜಿಗಳ ಸ್ಥಿತಿ ಈ ಹಂತಕ್ಕೆ ಬಂದಿದೆ. ಇಂಥದ್ರಲ್ಲಿ ಈ ಮೊನ್ನೆ ನಡೆದಂತಹ ಪಂಚಮಶಾಲಿ ಪೀಠದ ಈ ಒಂದು ಘರ್ಷಣೆ ಏನಿದೆಯಲ್ಲ, ಇದು ಒಂದು ಮಠದ ಚರಿತ್ರೆಯಲ್ಲಿ ಒಂದು ಟ್ರಾನ್ಸಿಷನ್ ಪೀರಿಯಡ್ ನ ಪ್ರಾರಂಭ ಅಂತ ನಾನು ಅನ್ಕೊಂಡಿದ್ದೀನಿ. ಮಠದ ಚರಿತ್ರೆಯಲ್ಲಿ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅದು, ಅಂದ್ರೆ ಒಂದು ಪರಿವರ್ತನೆಯ ಒಂದು ಸಂಕ್ರಮಣದ ಕಾಲ ಅಂತ. ಯಾಕಂದ್ರೆ ಒಂದ್ ಕಡೆ ಶುರುವಾತ ಅಂದ್ರೆ ಅದು ನಾಳೆ ಎಲ್ಲ ಕಡೆ ಶುರುವಾದೇ ಆಗ್ತದೆ. ಅಂದ್ರೆ ಮಠದ ಸ್ವಾಮಿಗಳಿಗೆ, ಭಕ್ತರಿಗೆ ಈ ಪಂಚಮಶಾಲಿ ಪೀಠದ ಬೆಳವಣಿಗೆ ಏನಿದೆ ಇದು ಒಂದು ಕರೆಗಂಟೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ಇದೊಂದು ಕರೆಗಂಟೆ, ಇದೊಂದು ಸಂದೇಶ ಕೊಡ್ತಾ ಇದೆ. ಸಂದೇಶ ಕೊಡ್ತಾ ಇದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಜಾಗೃತ, ಸ್ವಾಮಿಗಳಾದವರು ಜಾಗೃತರಾಗಬೇಕು, ಭಕ್ತರಾದವರು ಜಾಗೃತರಾಗಬೇಕು. ಅದು ಪರಸ್ಪರ ಒಂದಕ್ಕೊಂದು ಸ್ಪಂದಿಸ್ತಾ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡುವತ್ತ ನಡಿಬೇಕದು. ಹಾಗಿದ್ರೆ ಮಾತ್ರ ಚೆನ್ನ ಅಂತ ಇಷ್ಟು ನನ್ನ ಆಲೋಚನೆಗಳನ್ನ ಹಂಚಿಕೊಳ್ತಾ ಈ ವಿಡಿಯೋ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.